ಮೊದಲ ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದಲ್ಲಿ A1 ಆಗಿದ್ದಂತಹ ಮುರುಘಾಶ್ರೀ ಸೇರಿದಂತೆ 3 ಆರೋಪಿಗಳನ್ನು ಕೋರ್ಟ್ ಖುಲಾಸೆಗೊಳಿಸಿದೆ. ಅಷ್ಟಕ್ಕೂ ಪೋಕ್ಸೋ ಕೇಸ್ನ ಹಿಸ್ಟ್ರಿ ಏನು? ಮೊದಲ ಕೇಸ್ನಲ್ಲಿ ಅಷ್ಟೇ ರಿಲೀಫ್ ಸಿಕ್ಕಿದೆ, ಆದರೆ ಎರಡನೇ ಕೇಸ್ ಕಥೆ ಏನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಬಿಗ್ ರಿಲೀಫ್. ನಿರ್ದೋಷಿ ಎಂದು ಕೋರ್ಟ್ನಿಂದ ಮಹತ್ವದ ತೀರ್ಪು. ಮುರುಘಾಶ್ರೀ ಪರ ವಕೀಲರು ಮತ್ತು ಭಕ್ತರಿಂದ ಸಂಭ್ರಮ. ರಿಲೀಫ್, ಬಿಗ್ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗದ ಮುರುಘಾಶ್ರೀ ನಿರ್ದೋಷಿ ಅಂತ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಕೇಸನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಮೊದಲ ಪೋಕ್ಸೋ ಕೇಸ್ನಲ್ಲಿ A1 ಮುರುಘಾಶ್ರೀ ಬಚಾವಾಗಿದ್ದಾರೆ. ಕೋರ್ಟ್ ತೀರ್ಪನ್ನ ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿದ ಕೋರ್ಟ್. ಹೌದು, ಪೋಕ್ಸೋ ಕೇಸ್ ಸಂಕಷ್ಟದಲ್ಲಿದ್ದ ಮುರುಘಾಶ್ರೀಗೆ ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಅತಿದೊಡ್ಡ ರಿಲೀಫ್ ಕೊಟ್ಟಿದೆ. 2ನೇ ಆರೋಪಿ ರಶ್ಮಿ, 4ನೇ ಆರೋಪಿ ಪರಮಶಿವಯ್ಯ ಕೂಡ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಇನ್ನು 3ನೇ ಮತ್ತು 5ನೇ ಆರೋಪಿಗಳನ್ನ ಪ್ರಕರಣದಿಂದ ಕೈಬಿಡಲಾಗಿತ್ತು. ಯಾವುದೇ ಹುರುಳಿಲ್ಲ ಅಂತ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ ಅಂತ ಶ್ರೀಗಳ ಪರ ವಕೀಲ KBK ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು. ಜಿಲ್ಲಾ ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ. ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ. ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಪ್ರಕರಣ ಸಂಬಂಧ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬೇಕು ಅಂತ ಒಡನಾಡಿ ಮುಖ್ಯಸ್ಥ ಸ್ಟ್ಯಾನ್ಲಿ ಆಗ್ರಹ ಮಾಡಿದರು. ಸರ್ಕಾರಕ್ಕೆ ನಾವು ಕೊಡುವಂಥ ಸಲಹೆ ಮತ್ತು ಒತ್ತಡ, ಆಗ್ರಹ ಎಲ್ಲವೂ ಒಂದೇ. ಏನು ಅಂತಂದರೆ ಈ ಮಕ್ಕಳ ಪರವಾಗಿ ಅವರು ವಕಾಲತ್ತನ್ನು ಹೈಕೋರ್ಟ್ನಲ್ಲಿ ಇಡಬೇಕಾಗ್ತದೆ. ಇದನ್ನು ಪ್ರಶ್ನಿಸಬೇಕಾಗತ್ತೆ. ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ ತನಕ ಹೋಗುವ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ. ಅವರಿಗೆ ಒತ್ತಾಸೆಯಾಗಿ ಅಷ್ಟೇ ನಾವು ನಿಲ್ಲಬೇಕು, ಬಿಟ್ರೆ ಇದೇನು ಒಡನಾಡಿಯ ಕೇಸನ್ನಲ್ಲ. ಸಂವಿಧಾನದ ದಿನವೇ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಭಕ್ತರು ಸಂತಸ ವ್ಯಕ್ತಪಡಿಸಿದರು. ಇವತ್ತು ಸತ್ಯಮೇವ ಜಯತೆ ಅಂತ ಇವತ್ತು ಸಂವಿಧಾನ ದಿನಾಚರಣೆಯೂ ಕೂಡ. ಸಂವಿಧಾನ ದಿನಾಚರಣೆಯಲ್ಲಿ ಸಂವಿಧಾನಕ್ಕೆ, ಈ ದೇಶದ ಸಂವಿಧಾನಕ್ಕೆ ತಲೆಬಾಗಿ ಮುರುಘಾ ಶರಣರು ಜೈಲಿಗೆ ಹೋಗಿದ್ರು. ಯಾಕೆಂದರೆ ನಾನು ಸತ್ಯದಿಂದ ಜಯಿಸ್ಕೊಂಡು ಬರ್ತೀನಿ, ನಾನು ಯಾರಿಗೂ ಎದುರೋದು ಬೇಕಾಗಿಲ್ಲ, ನಾನು ಯಾರಿಗೂ ಬಗ್ಗೋದಿಲ್ಲ ಅಂತ ಅವತ್ತು ಹೋಗಿದ್ದು. ಆದರೆ ಇವತ್ತು ಸಂವಿಧಾನ ದಿವಸನೇ ಇವತ್ತೊಂದು ಆಶ್ಚರ್ಯ ಮೂಡಿದೆ ಅಂದರೆ ಸಂವಿಧಾನ ದಿನಾಚರಣೆ ದಿವಸನೇ ಅವರಿಗೆ ಒಂದು ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಭಾಳ ಭಾಗ್ಯವಂತರು. ಮುರುಘಾ ಶರಣರ ಬಗ್ಗೆ ಎಷ್ಟು ಹೇಳಲಿಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ಇದೆ. ಮುರುಘಾಶ್ರೀ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದ ಹಿಸ್ಟ್ರಿಯನ್ನೇ ಒಮ್ಮೆ ನೋಡೋದಾದ್ರೆ 2022ರ ಆಗಸ್ಟ್ 26ರಂದು ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಮಠದ ಹಾಸ್ಟೆಲ್ನ ವಿದ್ಯಾರ್ಥಿನಿಯರಿಂದ ಕೇಸ್ ದಾಖಲಾಗಿತ್ತು. 2 ಅಪ್ರಾಪ್ತ ವಿದ್ಯಾರ್ಥಿನಿಯರು ಕೇಸ್ ದಾಖಲು ಮಾಡಿದ್ರು. ಪ್ರಕರಣದಲ್ಲಿ A1 ಮುರುಘಾಶ್ರೀ ಆಗಿದ್ರೆ A2 ವಾರ್ಡನ್ ರಶ್ಮಿ ಆಗಿದ್ರು. 3ನೇ ಆರೋಪಿ ಬಸವಾದಿತ್ಯ, A4 ಮ್ಯಾನೇಜರ್ ಪರಮಶಿವಯ್ಯ, A5 ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು. 2022ರ ಆಗಸ್ಟ್ 27ರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಚಿತ್ರದುರ್ಗಕ್ಕೆ ಪ್ರಕರಣ ವರ್ಗಾವಣೆಯಾಗ್ತಿದ್ದಂತೆ 2022ರ ಸೆಪ್ಟೆಂಬರ್ 1ರಂದು ಮುರುಘಾಶ್ರೀ ಬಂಧನ ಆಗುತ್ತೆ. A2 ವಾರ್ಡನ್ ರಶ್ಮಿ ಕೂಡ ಬಂಧನಕ್ಕೊಳಗಾಗಿದ್ರು. 2023ರ ನವೆಂಬರ್ 8ರಂದು ಮುರುಘಾಶ್ರೀಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ನವೆಂಬರ್ 16ರಂದು ಕಾರಾಗೃಹದಿಂದ ಬಿಡುಗಡೆಯಾಗಿದ್ರು. ಒಂದು ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ಬಚಾವಾದ್ರೂ 2ನೇ ಪೋಕ್ಸೋ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. 761 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.